Everyone, welcome to my YouTube channel Inspiring Maths. So ನಾನು ಈ ವಿಡಿಯೋದಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಕೇಳಿರುವಂತಹ ಮತ್ತೊಂದಿಷ್ಟು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀನಿ, ಮತ್ತೊಂದಿಷ್ಟು ಶಾರ್ಟ್ ಕಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀನಿ. ಸೊ ನೋಡಿ, ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಮತ್ತೆ ನೀವು ಇನ್ನೂ ಕೂಡ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಫರ್ದರ್ ಅಪ್ಡೇಟ್ಸ್ ಗೋಸ್ಕರ ಸೊ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಎಸ್ ನೋಡಿ, ಫಸ್ಟ್ ಕ್ವೆಶ್ಚನ್ ಏನಿದೆ ಅಂತ ಮತ್ತೆ ಯಾವ ಕಾನ್ಸೆಪ್ಟ್ ಮೇಲೆ ಇದೆ ಅಂತ ಅಥವಾ ಯಾವ ತರ ಕ್ವೆಶ್ಚನ್ ಇದೆ ಅಂತ ನೋಡೋಣ. ನೋಡಿ, first question now, the value of sine inverse of 2 root 2 by 3 plus sine inverse of 1 by 3 is option A pi by 4 ಇದೆ, B pi by 6 ಇದೆ, C 2 pi by 3 ಇದೆ, D pi by 2 ಇದೆ. ಈ ಕ್ವೆಶ್ಚನ್ ನ KCET 2015 ಅಲ್ಲಿ ಕೇಳಿದಾನೆ. ಸೊ ನೋಡಿ, ಈ ಕ್ವೆಶ್ಚನ್ ನ ಸಾಲ್ವ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡುವಂತಹ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ, ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, sin inverse x plus cos inverse x ಅಂತ ಬಂದಿತ್ತು ಅಂದ್ರೆ ಆನ್ಸರ್ ಏನಂತಿತ್ತು, pi by 2 ಆಗ್ತಿತ್ತು. ಬಟ್ ಇದು ಇನ್ ಟರ್ಮ್ಸ್ ಆಫ್ ಸೈನ್ ಇನ್ವರ್ಸ್ ನೇ ಇದೆ. ಹಂಗಾದ್ರೆ ನಾವು ಇದನ್ನ ಯಾವ್ದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು, ಕಾಸ್ ಇನ್ವರ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಜಸ್ಟ್ ತುಂಬಾ ಸಿಂಪಲ್ ಆಗಿ ಸೊ ಮತ್ತೆ ತುಂಬಾ ಬೇಗವಾಗಿ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. ಸೊ ಏನಾಗುತ್ತೆ ನೋಡಿ, ಸೈನ್ ಇನ್ವರ್ಸ್ ಆಫ್ 2 root 2 by 3 ಪ್ಲಸ್ ಇದನ್ನ ಈ ಅಂದ್ರೆ 1 by 3 ನಾನು ಇವಾಗ ಸೊ ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡ್ಕೊಂಡು ಸೊ ಫೈಂಡ್ ಔಟ್ ಮಾಡ್ತೀನಿ. 1 by 3 ಅಪೋಸಿಟ್, ದಿಸ್ ಇಸ್ 1, ದಿಸ್ ಇಸ್ ಹೈಪೋಟೆನಸ್. ಸೊ ನೋಡಿ, ಈ ಸೈಡ್ ಏನಾಗುತ್ತೆ ನೋಡಿ, 3 ಸ್ಕ್ವೇರ್ ಆಗುತ್ತೆ. ಸೊ ಅಂದ್ರೆ 3 ಸ್ಕ್ವೇರ್ ಅಂದ್ರೆ 9 ಮೈನಸ್ 1 ಸ್ಕ್ವೇರ್ ಅಂದ್ರೆ 1, 8 ಆಗುತ್ತೆ. ರೂಟ್ 8, ಬಟ್ ರೂಟ್ 8 ಕ್ಯಾನ್ ಬಿ ರಿಟನ್ ಆಸ್ 2 root 2. ಸೊ ರೂಟ್ 8 ಏನಾಗುತ್ತೆ, 2 root 2 ಆಗುತ್ತೆ. ಅಂದ್ರೆ ಈ ಸೈಡ್ 2 root 2 ಆದ್ರೆ ಈ ವ್ಯಾಲ್ಯೂನ ಕಂಪ್ಲೀಟ್ ವ್ಯಾಲ್ಯೂನ ನಾನು ಕಾಸ್ ಅಲ್ಲಿ ಬರೆದ್ರೆ ಕಾಸ್ ಇನ್ವರ್ಸ್ ಆಫ್ ಬೇಸ್ ಡಿವೈಡೆಡ್ ಬೈ ಹೈಪೋಟೆನಸ್ 2 root 2 divided by 3. ನೋಡಿ, sin inverse x plus cos inverse x is equal to pi by 2. Option D is the answer. ಸೊ ಈ ಕಾನ್ಸೆಪ್ಟ್ ಮೇಲೆ ತುಂಬಾ ಸಾರಿ ಕ್ವಶನ್ಸ್ ನ ಕೇಳಿದಾನೆ. ಸೊ ತುಂಬಾ ಈಸಿ ಆಗಿರ್ತವೆ, ಬಟ್ ನೀನ್ ಅಬ್ಸರ್ವ್ ಮಾಡ್ಬೇಕು. ಕ್ವಶನ್ ನ ಅಬ್ಸರ್ವ್ ಮಾಡಿದಾಗ ಯಾವ್ದಕ್ಕೆ ಕನ್ವರ್ಟ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಇವೆಲ್ಲ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಅಥವಾ ರಿಸಲ್ಟ್ ಬೇಸ್ಡ್ ಕ್ವಶನ್ ಅಂತ ಕರಿತೀವಿ. ದಯವಿಟ್ಟು ಈ ರಿಸಲ್ಟ್ ಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಕೂಡ ಅದೇ ತರದಂತಹ ಮತ್ತೆ ಈ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳುವಂತ ಕ್ವಶನ್ ಇದೆ. ಬಟ್ ಅದಕ್ಕೊಂದು ಎಕ್ಸ್ಟ್ರಾ ಕಾನ್ಸೆಪ್ಟ್ ನಮ್ಗೆ ಬೇಕಾಗುತ್ತೆ. ಏನಂತ ಅಂದ್ರೆ, ಸೈನ್ ಇನ್ವರ್ಸ್ ಎಕ್ಸ್ ದ ಡೊಮೈನ್. ಸೈನ್ ಇನ್ವರ್ಸ್ ಎಕ್ಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ pi by 2 ಆಗುತ್ತೆ. ಮಿನಿಮಮ್ ವ್ಯಾಲ್ಯೂ ಏನ್ ತಗೋತಾ ಇರುತ್ತೆ, ಸೊ ಮೈನಸ್ pi by 2 ತಗೋತಾ ಇರುತ್ತೆ. ಡೊಮೈನ್ ಅಲ್ಲ, ರೇಂಜ್. ಸೈನ್ ಇನ್ವರ್ಸ್ ಎಕ್ಸ್ ದ ರೇಂಜ್ ಏನಾಗಿರುತ್ತೆ, ಸೊ ಇಟ್ ಲೈಸ್ ಬಿಟ್ವೀನ್ ಮೈನಸ್ pi by 2 ಪ್ಲಸ್ pi by 2 ಇರುತ್ತೆ. ಹಂಗಾದ್ರೆ ಈ ಪ್ರಾಬ್ಲಮ್ ಯಾವ ತರ ಸಾಲ್ವ್ ಮಾಡೋಣ, ಈ ಪ್ರಾಬ್ಲಮ್ ಏನ್ ಕೇಳಿದಾನೆ ಅಂತ ನೋಡಿ. ಸೊ ಇಫ್ alpha is less than or equal to 2 sin inverse x plus cos inverse x, which is less than or equal to beta, then alpha and beta ಅಂತ ಕ್ವಶನ್ ಕೇಳಿದ್ರೆ, ಸೊ ಆಪ್ಷನ್ಸ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು. ಆಪ್ಷನ್ಸ್ ನ ಅಬ್ಸರ್ವ್ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡುವಂತದ್ದಾಗುತ್ತೆ. ಸೊ ನೋಡಿ, ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಇದೆ, ಕಾಸ್ ಇನ್ವರ್ಸ್ ಎಕ್ಸ್ ಇದೆ. ನನಗೆ ಸೈನ್ ಇನ್ವರ್ಸ್ ಎಕ್ಸ್ ಮತ್ತೆ ಕಾಸ್ ಇನ್ವರ್ಸ್ ಎಕ್ಸ್ ಬಂದಿದೆ ಮತ್ತೆ ಪ್ಲಸ್ ಇದೆ ಅಂತ ತಕ್ಷಣಕ್ಕೆ ಈ ಫಾರ್ಮುಲಾ ನೆನಪಾಗಬೇಕು. ಸೊ ಹಂಗಾರೆ ಈ ವ್ಯಾಲ್ಯೂನ ನಾನು ಏನಂತ ಬರೀತೀನಿ ನೋಡಿ, ಅಲ್ಫಾ which is less than or equal to 2 sin inverse x ಅನ್ನು ನಾನು ಸೊ sin inverse x plus sin inverse x ಅಂತ ಬರೀತೀನಿ. ಅದರಲ್ಲಿರುವಂತ sin inverse x ಮತ್ತೆ cos inverse x ನ ಸೇರಿಸಿದ್ರೆ ಏನಾಗುತ್ತೆ, pi by 2 ಆಗುತ್ತೆ, which is less than or equal to beta. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, sin inverse x ದ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ತಗೊಳುತ್ತೆ, ಸೊ pi by 2 ತಗೊಳುತ್ತೆ. ಹಂಗಾರೆ ಒಂದ್ ಸಾರಿ pi by 2 ಆದ್ರೆ ಸೊ pi by 2 plus pi by 2, ಸೊ ವ್ಯಾಲ್ಯೂ ಏನಾಗುತ್ತೆ, pi ಆಗುತ್ತೆ, which is less than or equal to 5. ನೋಡಿ, ಮಿನಿಮಮ್ ವ್ಯಾಲ್ಯೂ ಏನಿದೆ ಮೈನಸ್ pi by 2 ಇದೆ. ಮೈನಸ್ pi by 2 ಪ್ಲಸ್ pi by 2 ಅಂದ್ರೆ ಏನಾಗುತ್ತೆ, ಸೊ 0 ಆಗುತ್ತೆ. ಸೊ ದಟ್ ಅಂದ್ರೆ ಈ ವ್ಯಾಲ್ಯೂ 0 which is less than or equal to this value and it is less than or equal to so beta. ಬೀಟಾ ವ್ಯಾಲ್ಯೂ ಏನ್ ಬರುತ್ತೆ, pi ಬರುತ್ತೆ. ಸೊ ಆಲ್ಫಾ ವ್ಯಾಲ್ಯೂ ಏನಾಯ್ತು, 0 ಆಯ್ತು. ತಕ್ಷಣಕ್ಕೆ ಆಪ್ಷನ್ ನೋಡೋದಾದ್ರೆ ಸೊ ಇದೇ ಆಪ್ಷನ್ ಆಗುತ್ತೆ. ಇನ್ನೊಂದು ಶಾರ್ಟ್ಕಟ್ ಅಥವಾ ಸಿಂಪ್ಲೆಸ್ಟ್ ಏನಂತಿದ್ರೆ, ಈ ಒಂದು ಶಾರ್ಟ್ಕಟ್ ಅನ್ನೋಕ್ಕಿಂತ ಸೊ ನೀವು ಆಪ್ಷನ್ಸ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಿದ್ದೆ ಅಂತಂದ್ರೆ ಬೇಗ ಆನ್ಸರ್ ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ pi ಅಂತ ತಗೊಂಡಾಗ ಬೀಟಾ ವ್ಯಾಲ್ಯೂ pi ಆಗಿಬಿಟ್ಟು, pi by 2 ತಗೊಂಡಾಗ ಬೀಟಾ ವ್ಯಾಲ್ಯೂ ಏನಾಯ್ತು, pi ಆಯ್ತು. ಆಪ್ಷನ್ಸ್ ನ ನೋಡಿದ್ರೆ ಬೀಟಾ pi ಇರುವಂತ ಒಂದೇ ಆಪ್ಷನ್ ಇದೆ. ಇದನ್ನ ಚೆಕ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ಸೊ ನೀವು ಆಪ್ಷನ್ ಎ ಅಂತ ಚೂಸ್ ಮಾಡಬಹುದು. ಸೊ ಈ ತರ ಸಿಂಪಲ್ ಆಗಿರುತ್ತೆ, ಬೇಗ ಬೇಗ ಆನ್ಸರ್ಸ್ ಬರ್ತಾ ಇರುತ್ತೆ. ಇಂತಹ ಸೊ ನಾವು ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ನ ಮತ್ತೆ ರಿಸಲ್ಟ್ ಬೇಸ್ಡ್ ಕ್ವಶನ್ಸ್ ನ ಸಾಲ್ವ್ ಮಾಡೋದು ಈಸಿ ಇರುತ್ತೆ. ಅದು ಕೂಡ ಬೇಗ ಅಂದ್ರೆ ಎಸ್ಪೆಷಲಿ ನಿಮ್ಗೆ KCET ಅಲ್ಲಿ ತುಂಬಾ ಈಸಿಯಾಗಿ ಈ ತರದ ರಿಸಲ್ಟ್ ಮೇಲೆ ಕ್ವಶನ್ಸ್ ನ ಕೇಳ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ ಯಾವ ರಿಸಲ್ಟ್ ಮೇಲೆ ಇದೆ ಮತ್ತೆ ಯಾವ ನಾನು ಕಾನ್ಸೆಪ್ಟ್ ನ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಥರ್ಡ್ ಪ್ರಾಬ್ಲಮ್ ಏನಿದೆ ಅಂತ ನೋಡಿ, ಇದನ್ನ 2019 ಅಲ್ಲಿ ಕೇಳಿದಾನೆ. So cos of 2 sin inverse 3 by 4 plus cos inverse of 3 pi by 4. ಇದು ಕೂಡ
ಕೂಡ ರಿಸಲ್ಟ್ ಬೇಸ್ಡ್ ಕ್ವಶನ್, ಸೇಮ್ ರಿಸಲ್ಟ್ ಅಪ್ಲೈ ಆಗುತ್ತೆ. sin ಇನ್ವರ್ಸ್ x ಪ್ಲಸ್ cos ಇನ್ವರ್ಸ್ x ಇಸ್ ಈಕ್ವಲ್ ಟು pi by 2 ಅನ್ನೋ ರಿಸಲ್ಟ್ ಅಪ್ಲೈ ಆಗುತ್ತೆ. ಸೊ ಬಟ್ ಇಲ್ಲಿರುವಂತದ್ದು ಎಕ್ಸ್ಟ್ರಾ ಒಂದು sin ಇನ್ವರ್ಸ್ 3/4 ಇದೆ. ನಾನು ಅದನ್ನ ಎಕ್ಸ್ಟ್ರಾ ಈ ತರ ಬರ್ಕೋತೀನಿ, cos ಆಫ್ sin ಇನ್ವರ್ಸ್ 3/4 ಪ್ಲಸ್ sin ಇನ್ವರ್ಸ್ x ಪ್ಲಸ್ cos ಇನ್ವರ್ಸ್ x ಅನ್ನ ಎರಡನ್ನೂ ಕಂಬೈನ್ ಮಾಡಿದ್ರೆ ಅಂತ ಸಿಗುವಂತ ವ್ಯಾಲ್ಯೂ ನನಗೆ pi by 2. ಸೊ ನೋಡಿ ಇವಾಗ cos ಇದೆ, pi by 2 ಪ್ಲಸ್ ಇದನ್ನ ಥೀಟಾ ಅಂತ ಅನ್ಕೊಳ್ಳೋದ್ರೆ pi by 2 ಪ್ಲಸ್ ಥೀಟಾ ಇದೆ. cos ಆಫ್ pi by 2 ಪ್ಲಸ್ ಥೀಟಾ ಅಂದ್ರೆ pi by 2 ಇದ್ದಾಗ ರೇಷಿಯೋ ಚೇಂಜ್ ಆಗುತ್ತೆ, sin ಆಗುತ್ತೆ. ಬಟ್ pi by 2 ಪ್ಲಸ್ ಅಂತ ಹೇಳಿದ್ರೆ ಸೆಕೆಂಡ್ ಕ್ವಾಡ್ರಂಟ್ ಟು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ cos ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ, ಮೈನಸ್ ಸೈನ್. ಸೊ ಇಲ್ಲಿರುವಂತ ವ್ಯಾಲ್ಯೂ ಥೀಟಾ ಅಂದ್ರೆ sin ಇನ್ವರ್ಸ್ ಆಫ್ 3/4. ನೋಡಿ sin ಆಫ್ sin x ಇಸ್ ಈಕ್ವಲ್ ಟು x ಆಗುತ್ತೆ. ಸೊ 3/4, ಬಟ್ ಇಲ್ಲಿರುವಂತ ಮೈನಸ್ ಸೈನ್ ಮೈನಸ್ 3/4. ಆಪ್ಷನ್ ಬಿ ಇಸ್ ದ ಆನ್ಸರ್. ತುಂಬಾ ಸಿಂಪಲ್ ಆಗಿರುತ್ತೆ. ನಿಮಗೆ ರಿಸಲ್ಟ್ ಗೊತ್ತಿತ್ತು ಅಂತಿದ್ರೆ ಸೊ ಒಂದು 10-15 ಸೆಕೆಂಡ್ ಅಲ್ಲೇನೆ ಮ್ಯಾಕ್ಸಿಮಮ್ ಸೊ ನೀವು 10 ಸೆಕೆಂಡ್ ನ ಯೂಸ್ ಮಾಡ್ಕೋಬಹುದು. ಸೊ ತುಂಬಾ ಸಿಂಪಲ್ ಆಗಿರ್ತವೆ. ಕ್ವಶನ್ಸ್ ನ ವರ್ಕೌಟ್ ಮಾಡಿ. ಈ ರಿಸಲ್ಟ್ ತುಂಬಾ ಇಂಪಾರ್ಟೆಂಟ್. sin ಇನ್ವರ್ಸ್ x ಪ್ಲಸ್ cos ಇನ್ವರ್ಸ್ x ಇಸ್ ಈಕ್ವಲ್ ಟು pi by 2. ಸೊ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋದಾದ್ರೆ ನಾವು ಫೋರ್ತ್ ಪ್ರಾಬ್ಲಮ್ ಗೆ the solution of tan inverse x plus 2 cot inverse x is equal to 2 pi by 3 ಅಂತ ಹೇಳಿದಾನೆ. ಸೊ ಇದನ್ನ 2007 ಅಲ್ಲಿ ಕೇಳಿದಾನೆ. ಇಲ್ಲಿ ವರ್ಕೌಟ್ ಆಗುವಂತಹ ರಿಸಲ್ಟ್ ಸೊ tan inverse x plus cot inverse x is equal to pi by 2. ಸೊ tan inverse x plus cot inverse x is equal to pi by 2 ಇದೆ. ಇಲ್ಲಿ 2 cot inverse x ಇದೆ, ಇಲ್ಲಿ 1 tan inverse x ಇದೆ. ಸೊ ನಾನು ಇಲ್ಲಿರುವಂತ ಎರಡು cot inverse x ಗಳಲ್ಲಿ ಒಂದು cot inverse x ನ ಇದರ ಜೊತೆ ಕಂಬೈನ್ ಮಾಡ್ತೀನಿ, ಅದನ್ನ pi by 2 ಅಂತ ಬರೀತೀನಿ. ಸೊ ಪ್ಲಸ್ cot inverse x 2 pi by 3. ಸೊ ನೋಡಿ cot inverse x is equal to 2 pi by 3. pi by 3 ಅಂದ್ರೆ 60 ಡಿಗ್ರಿ. 60 ಡಿಗ್ರಿ ಅಂದ್ರೆ 60 into 2 is 120 ಡಿಗ್ರಿ. 120 pi by 2 ಅಂದ್ರೆ 90. ಇದನ್ನ ಈ ಕಡೆ ಶಿಫ್ಟ್ ಮಾಡಿದೆ ಅಂದ್ರೆ 120 ಅಲ್ಲಿ 90 ಹೋಗುತ್ತೆ, 30 ಡಿಗ್ರಿ ಆಯ್ತು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. cot inverse x is equal to 30 ಅಂತಾರೆ pi by 6. ಹಂಗಾರೆ cot inverse x ವ್ಯಾಲ್ಯೂ ಏನಾಗುತ್ತೆ? cot inverse x ವ್ಯಾಲ್ಯೂ ನೋಡಿ, ಈಗ cot inverse x is equal to pi by 6 ಇದ್ರೆ x is equal to ಏನಾಗುತ್ತೆ? ಸೊ ನೋಡಿ ನಮ್ಗೆ ಈ ತರ ಇದು ತುಂಬಾ ಸಿಂಪಲ್ ಆಕ್ಚುಲಿ. ಸೊ cos 30 ವ್ಯಾಲ್ಯೂ ಏನಿತ್ತು? cos 30 ವ್ಯಾಲ್ಯೂ is root 3 by 2. sin 30 ವ್ಯಾಲ್ಯೂ is 1 by 2. ಸೊ ನಮ್ಗೆ ಇವಾಗ cot ಬೇಕು ಅಂತ ಹೇಳಿದ್ರೆ ಸೊ ಡಿವೈಡ್ ಮಾಡ್ತೀನಿ, 2 ಕ್ಯಾನ್ಸಲ್ ಆಗುತ್ತೆ, root 3 by 1 is 1. therefore cot inverse of x pi by 6 ಅಂತಂದ್ರೆ x ವ್ಯಾಲ್ಯೂ ಏನಾಗುತ್ತೆ? ಸೊ root 3 ಆಗುತ್ತೆ. ಆಪ್ಷನ್ ಡಿ is the answer. ಆಪ್ಷನ್ ಡಿ is the answer. ತುಂಬಾ ಸಿಂಪಲ್ ಆಗಿರುತ್ತೆ. ನಾನು ಹೇಳಿದೆ ಸೊ ನೀವು ಬರೀ ಪ್ರಾಬ್ಲಮ್ ನ ನೋಡಿದ ತಕ್ಷಣ ಎರಡು ಸ್ಟೆಪ್ ನ ಅಲ್ಲೇ ಸಾಲ್ವ್ ಮಾಡ್ಕೋಬಹುದು. ಸೊ ರಿಸಲ್ಟ್ ನೆನಪಿತ್ತು ಅಂತಾರೆ ಅಥವಾ ಈ ಪ್ರಾಬ್ಲಮ್ ಗೆ ಇದೇ ರಿಸಲ್ಟ್ ನ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಾಯ್ತು ಅಂತಾರೆ ಸೊ ಆನ್ಸರ್ ಬೇಗ ಬಂದ್ ಹೋಗುತ್ತೆ. ಸೊ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ tan ಇನ್ವರ್ಸ್ x ಮತ್ತೆ cot ಇನ್ವರ್ಸ್ x ಇದೆ. ಇದರಲ್ಲಿರುವಂತಹ ಒಂದು ವ್ಯಾಲ್ಯೂ ಜೊತೆ ಮ್ಯಾಚ್ ಮಾಡ್ತೀನಿ. ಸೊ pi by 2 ಆಗುತ್ತೆ. ಈ ತರದೆಲ್ಲ ಸ್ಟೆಪ್ಸ್ ಗಳನ್ನ ನೀವು ಡೈರೆಕ್ಟ್ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಸೊ ನಮಗೆ ಟೈಮ್ ತುಂಬಾ ಪ್ರೀಶಿಯಸ್ ಆಗಿರುತ್ತೆ. ಸೊ ವರ್ಕೌಟ್ ಮಾಡ್ಕೊಳ್ಳಿ ಈ ಎಲ್ಲ ರಿಸಲ್ಟ್ ನ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಇಫ್ tan ಇನ್ವರ್ಸ್ x ಪ್ಲಸ್ tan ಇನ್ವರ್ಸ್ y is equal to 4 pi divided by pi, then cot ಇನ್ವರ್ಸ್ x plus cot ಇನ್ವರ್ಸ್ y is equal to. ಇದು KCET 2017 ಅಲ್ಲಿ ಮತ್ತೆ ಈ ಕ್ವಶನ್ ಎಕ್ಸಾಂಪಲರ್ ಬುಕ್ ಅಲ್ಲಿ ಇರುವಂತಹ ಕ್ವಶನ್ ಆಗಿದೆ. ಸೊ ದಯವಿಟ್ಟು ಎಕ್ಸಾಂಪಲರ್ ಬುಕ್ ಅಲ್ಲಿ ಇರುವಂತಹ ಎಲ್ಲಾ ಕ್ವಶನ್ಸ್ ನ ವರ್ಕೌಟ್ ಮಾಡಿ, ಯಾಕಂದ್ರೆ ಯಾವ ಕ್ವಶನ್ ಎಕ್ಸಾಂಪಲರ್ ಬುಕ್ ಇಂದ ತೆಗಿತಾನೆ ಅಂತ ಹೇಳಕ್ಕಾಗಲ್ಲ. ಸೊ ನಿಮ್ಗೆ ಆ ಎಕ್ಸಾಂಪಲರ್ ಬುಕ್ ಅಲ್ಲಿ ಇರುವಂತವನ್ನ ವರ್ಕೌಟ್ ಮಾಡಿದ್ರೆ ಅಂತಂದ್ರೆ ಸಮ್ ಟೈಮ್ಸ್ ಪ್ರಾಬ್ಲಮ್ ನೆನಪಿರುತ್ತೆ, ಬೇಗ ಆನ್ಸರ್ ಚೂಸ್ ಮಾಡಬಹುದು. ಇಲ್ಲ ಅಂತೇಳಿ ಆ ತರ ಸಿಮಿಲರ್ ಪ್ರಾಬ್ಲಮ್ಸ್ ನೋಡಿರೋದ್ರಿಂದ ಬೇಗ ಆನ್ಸರ್ ಮಾಡಬಹುದು. ನಿಮ್ಗೆ ಟೈಮ್ ಸೇವ್ ಆಗುತ್ತೆ, ಮತ್ತೆ ಬೇರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಗೆ ಆ ಟೈಮ್ ನ ಇನ್ವೆಸ್ಟ್ ಮಾಡಬಹುದು. ಸೊ ನೋಡಿ ಇವಾಗ tan ಇನ್ವರ್ಸ್ x ಇದೆ, ಅವನ್ ಕೇಳಿರೋದು cot ಇನ್ವರ್ಸ್ x. tan ಇನ್ವರ್ಸ್ y ಇದೆ, ಅವನ್ ಕೇಳಿರೋದು cot ಇನ್ವರ್ಸ್ y. ಹಂಗಾರೆ tan ಇನ್ವರ್ಸ್ x ನ ನಾನು ಇನ್ ಟರ್ಮ್ಸ್ ಆಫ್ cot ಇನ್ವರ್ಸ್ x ಅಂತ ಬರೀಬೇಕು ಅಂದ್ರೆ ನಮ್ಮ ಫಾರ್ಮುಲಾ ಇದೆ pi by 2 minus cot inverse x. ಹಂಗೆ cot inverse x ಅನ್ನ tan inverse x ಬರೀಬೇಕು ಅಂದ್ರೆ pi by 2 minus tan inverse x. ಬೇಗ ಅವೆರಡನ್ನೂ ಅಪ್ಲೈ ಮಾಡೋಣ ನೋಡಿ. tan inverse x ಅನ್ನ ನಾನು pi by 2 minus cot inverse x ಅಂತ ಬರೀತೀನಿ. ಸೊ tan inverse y ನ ನಾನು pi by 2 minus cot inverse y ಅಂತ ಬರೀತೀನಿ. ಸೊ that equal to 4 pi by 5 ಆಗಿದೆ. ದಯವಿಟ್ಟು ಅಬ್ಸರ್ವ್ ಮಾಡಿ, ಮೈನಸ್ ಇದ್ದು ಈ ಕಡೆ ಶಿಫ್ಟ್ ಮಾಡಿದ್ರೆ ಅಂದ್ರೆ ಪ್ಲಸ್ ಆಗುತ್ತೆ. pi by 2 plus pi by 2 ಅಂತ ಹೇಳಿದ್ರೆ 90 plus 90 is 180, that is 5. ಈ ವ್ಯಾಲ್ಯೂನ ಈ ಕಡೆ ಶಿಫ್ಟ್ ಮಾಡಿ 4 pi by 5 equal to, ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ವ್ಯಾಲ್ಯೂ ಈ ಕಡೆ ಹೋದ್ರೆ ಇದೇ ಆಗುತ್ತೆ ಅಂತ. ಸೊ ಅದನ್ನ ಬರೆದು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. 5 into pi 5 pi minus 4 pi ಅಂದ್ರೆ 5 divided by 5. Answer is B.
ಆಪ್ಷನ್ ಬಿ ಇಸ್ ದ ಆನ್ಸರ್. ತುಂಬಾ ಸಿಂಪಲ್ ಆಗಿರುತ್ತೆ. ದಯವಿಟ್ಟು ಈ ಪ್ರಾಪರ್ಟಿಗಳನ್ನ ವರ್ಕೌಟ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಪ್ರಾಪರ್ಟಿಗಳು. ಇದೇ ಪ್ರಾಪರ್ಟಿ ಮೇಲೆ ನೋಡಿ. ಸೊ ರಿಪೀಟೆಡ್ ಆಗಿ ಕ್ವಶನ್ಸ್ ನ ಕೇಳಿದಾನೆ. ಸೊ ಮತ್ತೆ ಇದೇ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ಇನ್ನೊಂದ್ 2 ಕ್ವಶನ್ಸ್ ಇದೆ. ಆ ಯಾವ ಕ್ವಶನ್ಸ್ ನ ಯಾವ ತರ ಸಾಲ್ವ್ ಮಾಡಬೇಕು ಅಂತ ನೋಡಿ. ಸೊ ಈ ಎಲ್ಲಾ ಕ್ವಶನ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಈ ರಿಸಲ್ಟ್ ಗಳನ್ನ ನೆನ್ಪಿಟ್ಕೊಳ್ಳಿ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಸೊ ಇದನ್ನ 2019 ಅಲ್ಲಿ ಕೇಳಿದಾನೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್. If a plus pi by 2 is less than or equal to 2 tan inverse x plus 3 cot inverse x which is less than or equal to b. ಸೊ ಇದು ಕೂಡ ರಿಸಲ್ಟ್ ಬೇಸ್ಡ್ ಕ್ವಶನ್. ನೀವು ಈ ಕ್ವಶನ್ ನೋಡಿದ ತಕ್ಷಣ ರಿಸಲ್ಟ್ ನೆನಪಾಗಬೇಕಾಗಿದ್ದು ನಿಮಗೆ tan inverse x plus cot inverse x is equal to pi by 2. tan inverse x plus cot inverse x is equal to pi by 2. ಬಟ್ ಇಲ್ಲಿ ಎಲ್ಲೂ ಕೂಡ tan inverse x plus cot inverse x ಅಂತ ಎಕ್ಸಾಕ್ಟ್ಲಿ ಇಲ್ಲ. ಇಲ್ಲಿ 2 tan inverse x ಅಂತ ತಗೊಂಡ ಇದರಲ್ಲಿ 3 ಅಲ್ಲಿ ಸೊ ಇನ್ನೊಂದು 2 cot inverse x ಅಂತ ತಗೊಂಡು ಅವೆರಡನ್ನು ಕಂಬೈನ್ ಮಾಡಿದ್ರೆ ನಮ್ಗೆ ಸಿಗುವಂತ ಆನ್ಸರ್ ಏನಾಗುತ್ತೆ pi by 2 ಆಗುತ್ತೆ. ನೋಡಿ ಒಂದ್ಸರಿ ಬರ್ಬಿಡೋಣ. 2 tan inverse x plus cot inverse x ನ ಸೊ ಬರ್ದೆ ಅಂತಾರೆ ಆನ್ಸರ್ ಏನಾಗುತ್ತೆ pi by 2 ಆಗುತ್ತೆ. ಸೊ ಪ್ಲಸ್ 1 cot inverse x ಉಳಿಯುತ್ತೆ. that is less than or equal to b, that is greater than or equal to a plus pi by 2. a plus pi by 2. ಸೊ ನೋಡಿ ಈ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಸೊ 2 ಮತ್ತೆ 2 ಕ್ಯಾನ್ಸಲ್ ಆದಾಗ ಸೊ ನಮ್ಗೆ pi plus cot inverse x ಉಳಿಯುತ್ತೆ. ನಮಗೆ cot inverse x ರೇಂಜ್ ನಮಗೆ ಗೊತ್ತಿರಬೇಕು. cot inverse x ದ ಮ್ಯಾಕ್ಸಿಮಮ್ ವ್ಯಾಲ್ಯೂ pi, ಮಿನಿಮಮ್ ವ್ಯಾಲ್ಯೂ 0. ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿದಾಗ ಇಲ್ಲಿ a plus pi by 2 a plus pi by 2. ಸೊ ಏನಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ pi ಪ್ಲಸ್ ಇದರ ಮಿನಿಮಮ್ ವ್ಯಾಲ್ಯೂ 0 ಈಕ್ವಲ್ ಟು pi ಆಗುತ್ತೆ. ಇಲ್ಲಿ cot inverse x ದ ಮ್ಯಾಕ್ಸಿಮಮ್ ವ್ಯಾಲ್ಯೂ pi ಪ್ಲಸ್ pi ಏನಾಗುತ್ತೆ 2pi ಆಗುತ್ತೆ. b is equal to ಏನಾಗುತ್ತೆ 2pi. ಆಪ್ಷನ್ಸ್ ನ ನೋಡ್ಕೊಂಡು ಬನ್ನಿ. ಸೊ b ವ್ಯಾಲ್ಯೂ ಅಂದ್ರೆ ಎಲ್ಲಿ 2pi ಇದೋ ಅದೇ ಆನ್ಸರ್ ಆಗುತ್ತೆ. ಸೊ ಇದಾಗುತ್ತಾ ಅಂತ ಚೆಕ್ ಮಾಡಿ. ಸೊ ಇದಾಗಲ್ಲ. ಇದು ಎಲ್ಲೂ 2pi ಇದೆ, ಇಲ್ಲೂ 2pi ಇದೆ. ಅವಾಗ ಇವೆರಡು ಆಪ್ಷನ್ ಅಲ್ಲಿ ಚೆಕ್ ಮಾಡಬೇಕು. ಸೊ ಈಗ ನನಗೆ ಬಿ ವ್ಯಾಲ್ಯೂ 2pi ಅಂತೂ ಆಯ್ತು. ಎ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಸೊ pi ಅಲ್ಲಿ ಈ pi by 2 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅಂತ ನಮ್ಗೆ ಸಿಗುವಂತದ್ದು ಏನಾಗುತ್ತೆ pi by 2. therefore option B is the answer. ತುಂಬಾ ಸಿಂಪಲ್ ಆಗಿದೆ. ಸೊ ಇದರಲ್ಲಿರುವಂತ 2 tan inverse x 2 cot inverse x ನ ಕಂಬೈನ್ ಮಾಡ್ತೀನಿ pi by 2 ಆಗುತ್ತೆ. 2 ಕ್ಯಾನ್ಸಲ್ ಮಾಡ್ತೀನಿ. ಅದರ ಜೊತೆ cot inverse x ಅನ್ನೋ ಒಂದು ಟರ್ಮ್ ಉಳಿಯುತ್ತೆ. ಅದರ ರೇಂಜ್ ನ ನೋಡ್ತೀನಿ. ಸೊ ರೇಂಜ್ 0 to pi ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ pi, ಮಿನಿಮಮ್ ವ್ಯಾಲ್ಯೂ 0. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ pi b ಇದೆ, ಮಿನಿಮಮ್ ವ್ಯಾಲ್ಯೂ a plus pi by 2 ಇದೆ. ಸೊ ಆ ವ್ಯಾಲ್ಯೂ ನ ಕಂಬೈನ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಿದಾಗ a ವ್ಯಾಲ್ಯೂ pi by 2 ಆಯ್ತು, b ವ್ಯಾಲ್ಯೂ 2pi ಆಯ್ತು. therefore option D is the answer ಆಗುತ್ತೆ. ಸೊ ಈಗ 7th ಒನ್ ಯಾವ ತರ ಕೇಳಿದ್ರೆ ನೋಡಿ. ಸೊ 2017 ಅಲ್ಲಿ ಕೇಳಿದ್ರೆ ದ ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ x ಅಂತ ಇದೆ. ಸೊ ನೀವು ಇದು ಕೂಡ ರಿಸಲ್ಟ್ ಬೇಸ್ಡ್. ಇದಕ್ಕೆ ಯಾವ ಶಾರ್ಟ್ ಕಟ್ ಬರಲ್ಲ, ಏನು ಬರಲ್ಲ. ಸೊ ನಿಮ್ಗೆ ರೇಂಜ್ ಗಳು ಎಲ್ಲಾ 6 ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಗಳ ರೇಂಜ್ ನೆನಪಿಟ್ಟು ಅಂತಂದ್ರೆ ಒಳ್ಳೆಯದು. ಸೊ ಈ ತರನೂ ಒಂದು ಕ್ವಶನ್ ಕೇಳಬಹುದು. ಏನಂತಂದ್ರೆ ಸೊ ಒನ್ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ x ಅದರ್ ದನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್. ಸೊ ಕಾಸ್ ಇನ್ವರ್ಸ್ x ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಾಗುತ್ತೆ ಅಂತಂದ್ರೆ 0 to pi ಆಗಿರುತ್ತೆ. ಇದನ್ನ ಬಿಟ್ಟು ಮತ್ತೊಂದು ನಾವು ಇದರ ರೇಂಜ್ ನ ಬರಿಬೇಕು ಅಂದ್ರೆ ಇನ್ನೊಂದು ಬ್ರಾಂಚ್ ನ ಬರಿಬೇಕು. ಅಂತ ಬ್ರಾಂಚ್ ಗಳ 4 ಆಪ್ಷನ್ ಕೊಟ್ಟಿರ್ತಾನೆ. ಅದರಲ್ಲಿ ಯಾವ್ದಾಗಬಹುದು ಒಂದು ಚೂಸ್ ಮಾಡಿ. ಸೊ ಮತ್ತೆ ಇದರ ರೇಂಜ್ ಕೂಡ ಸಾಧ್ಯ ಆದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಸೊ ಇದು 2017 ಅಲ್ಲಿ ಕೇಳಿದ್ರೆ ಈ ತರ ನಮ್ಗೆ ಬರೀ ಸೀಕೆಂಟ್ ಇನ್ವರ್ಸ್ x ರೇಂಜ್ ಅಂತ ಅಲ್ಲ. ಈಗ ಈ ಪ್ರಾಬ್ಲಮ್ ಅಲ್ಲಿ ಕಾಟ್ ಇನ್ವರ್ಸ್ x ಬೇಕಾಯ್ತು. ಮತ್ತೆ ಇನ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಅಲ್ಲಿ 6 ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಥವಾ ರೇಂಜ್ ಗಳು ಬೇಕಾಗಬಹುದು. ದಯವಿಟ್ಟು ಅವನ್ನ ನೆನಪಿಟ್ಟುಕೊಳ್ಳಿ. ಸೊ ವರ್ಕ್ಔಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.